ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ರೇಸ್ನಲ್ಲಿ ಇರುವವರು ಒಬ್ರಿಬ್ರಲ್ಲ. ಯಾಕಂದ್ರೆ ಅವರವರ ನಾಯಕರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬೆಂಬಲಿಗರು ಅವರೇ ಮುಂದಿನ ಸಿಎಂ ಅಂತ ಕೂಗುವಂತಹ ಚಾಳಿ ಇದೆಯಲ್ಲ, ಇದು ಮುಂದುವರೆದಿದೆ. ವಿಜಯಪುರದಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ವಿವಾಹ ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಗಿದ್ರು. ಈ ವೇಳೆ ಮುಂದಿನ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತ ಹೇಳಿ ಅವರ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಮಾಜಿ ಶಾಸಕ ರಾಜು ಅಲಗೂರು ಅವರ ಪುತ್ರಿ ವಿವಾಹ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದರು. ಬೆಳಗಾವಿಗೆ ತೆರಳುವ ವೇಳೆ ಅಭಿಮಾನಿಗಳು ಈ ರೀತಿ ಘೋಷಣೆಯನ್ನ ಹಾಕಿದ್ದಾರೆ. ದಲಿತ ಪರ ಸಂಘಟನೆಗಳಿಂದ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆ. ಎಲ್ಲ ಸಂಘಟನೆ ಸೈಡ್ ಬರ್ರಿ ಸ್ವಲ್ಪ ದಯವಿಟ್ಟು ಸರ್ ಬಂದ ಅವಕಾಶ ಮಾಡಿ ಸರ್. ಒಂದ್ಸಲ ಬಂದು ಸರ್ ದಯವಿಟ್ಟು. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ 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 ಅವರಿಗೆ. ಇನ್ನೆರಡು ಮೂರು ದಿನದಲ್ಲಿ ಸುದ್ದಿ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 2-3 ದಿನದಲ್ಲಿ ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಉತ್ತರ ಸಿಗುತ್ತಾ? ನಾನು ಬಹಳ ಖುಷಿಯಾಗಿದ್ದೇನೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆ ಇದು. ನೇತೃತ್ವ ಕೊಡ್ತಾರೆ ಗುರು. ನಾನೊಬ್ಬ ಸಣ್ಣ ಶಾಸಕ. ನಾನು ಈ ಜಿಲ್ಲೆಯ ಮಗ. ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂಥ ಒಂದು ಸಂದರ್ಭ. ಅವ್ರಿಗೆ ಸಹಕಾರ ಮಾಡ್ತೀವಿ. ಡಿ ಕೆ ಶಿವ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ? ಕೂಲಿ ಯಾರಿಗೆ ಕೊಡ್ತೀವಿ ನಾವು? ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ತೆರಳುವ ವೇಳೆ ಅಭಿಮಾನಿಗಳು ಈ ರೀತಿ ಘೋಷಣೆಯನ್ನ ಹಾಕಿದ್ದಾರೆ. ದಲಿತ ಪರ ಸಂಘಟನೆಗಳಿಂದ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆ. ಎಲ್ಲ ಸಂಘಟನೆ ಸೈಡ್ ಬರ್ರಿ ಸ್ವಲ್ಪ ದಯವಿಟ್ಟು ಸರ್ ಬಂದ ಅವಕಾಶ ಮಾಡಿ ಸರ್. ಒಂದ್ಸಲ ಬಂದು ಸರ್ ದಯವಿಟ್ಟು. ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೆ,